ಮಾಜಿ ಸಚಿವ ಕೆ ಶಿವನಗೌಡ ನಾಯಕ್ಗೆ ಸಂಕಷ್ಟ ಎದುರಾಗಿದೆ. ನವಿಲುಗರಿಯ ಹಾರ ಧರಿಸಿದ ಹಿನ್ನೆಲೆಯಲ್ಲಿ ದೂರು ದಾಖಲಾಗಿದೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಉಲ್ಲಂಘನೆ ಅಂತ ಹೇಳಿ ಕಂಪ್ಲೇಂಟ್ ಆಗಿದೆ. ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಅವರು ಈ ಬಗ್ಗೆ ದೂರನ್ನ ಕೊಟ್ಟು ಕ್ರಮ ಆಗಬೇಕು ಅವರ ವಿರುದ್ಧ ಅಂತೇಳಿ ಆಗ್ರಹವನ್ನ ಮಾಡಿದ್ದಾರೆ. ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗೆ ದೂರನ್ನ ನೀಡಲಾಗಿದೆ. ಶಿವನಗೌಡ ನಾಯಕ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಆಗ್ರಹವನ್ನ ಮಾಡಲಾಗಿದೆ. ಅಂದ್ರೆ ನಮ್ಮ ಭಾರತ ರಾಷ್ಟ್ರೀಯ ಪಕ್ಷಿ ನವಿಲಿಗೆ ಮಹತ್ವಪೂರ್ಣ ಸ್ಥಾನವಿದೆ. ನವಿಲು ಅಥವಾ ಅದರ ಅಂಗಾಂಶಗಳನ್ನ ಶೇಖರಿಸೋದು, ಉಡುಗೊರೆ ರೂಪದಲ್ಲಿ ಕೊಡೋದು ಕಾನೂನಾತ್ಮಕವಾಗಿ ಸಂಪೂರ್ಣವಾಗಿ ನಿಷೇಧವಿದೆ. ಸಾರ್ವಜನಿಕವಾಗಿ ಮಾಜಿ ಸಚಿವರು ಹೀಗೆ ಮಾಡೋದು ತಪ್ಪು ಸಂದೇಶವನ್ನ ಕೊಟ್ಟಂಗಾಗುತ್ತೆ, ಪ್ರೇರಣೆಯನ್ನೂ ಕೊಟ್ಟಂಗಾಗುತ್ತೆ. ನವಿಲುಗರಿ ಮೂಲವನ್ನ ಪತ್ತೆ ಹಚ್ಚಿ ಮಾದರಿ ವಶಪಡಿಸಿಕೊಳ್ಳೋದಕ್ಕೆ ಆಗ್ರಹವನ್ನ ಮಾಡಿದ್ದಾರೆ ದಿನೇಶ್ ಕಲ್ಲಹಳ್ಳಿ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿಶ್ವನಾಥ್ ಹುಗಾರ್. ಕಂಪ್ಲೇಂಟ್ ಅಲ್ಲಿ ಏನೆಲ್ಲ ಆಗ್ರಹಗಳು ಆಗಿದೆ, ಈ ಬಗ್ಗೆ ಮಾಜಿ ಸಚಿವರು ಯಾವ ತರ ಉತ್ತರವನ್ನ ಕೊಡ್ತಾ ಇದ್ದಾರೆ? ಶರ್ಮಿತಾ, ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮಾಜಿ ಸಚಿವರಾದಂಥ ಕೆ ಶಿವನಗೌಡ ನಾಯಕರ ಹುಟ್ಟುಹಬ್ಬದ ಅಂಗವಾಗಿ ಅವರ ಅಭಿಮಾನಿಗಳು ತಯಾರಿಸಿದಂತ ನವಿಲುಗರಿಯಿಂದ ತಯಾರಿಸಿದಂತ ಹಾರವನ್ನ ಧರಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಅನ್ವಯ ಅದು ಒಂದು ಉಲ್ಲಂಘನೆ ಆಗ್ತದೆ. ಹಾಗಾಗಿ ಈ ಹಿನ್ನೆಲೆ ಅವರ ಮೇಲೆ ಅವರಿಗೆ ಹಾರ ಹಾಕಿರ್ತಕ್ಕಂಥವ್ರು ಮತ್ತು ಅವರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳ್ಬಿಟ್ಟು ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಅರಣ್ಯ ಸಂರಕ್ಷಣಾಧಿಕಾರಿಗಳು ದೂರನ್ನ ಸಲ್ಲಿಸಿದ್ದಾರೆ. ಭಾರತ ರಾಷ್ಟ್ರೀಯ ಪಕ್ಷಿ ನವಿಲಿಗೆ ಮಹತ್ವಪೂರ್ಣ ಅಂತ ಸ್ಥಾನ ಇದೆ. ಹಾಗಾಗಿ ಇಂತಹ ನವಿಲುಗಳನ್ನ ಇವತ್ತು ಬೇಟೆಯಾಡಿಬಿಟ್ಟು ಅದರ ಒಂದು ಗರಿಗಳನ್ನ ಯಥೇಚ್ಛವಾಗಿರ್ತಕ್ಕಂಥ ಗರಿಗಳನ್ನ ಇವತ್ತು ಹಾರವನ್ನ ಮಾಡಿ ಇವತ್ತು ಈ ರೀತಿಯಾಗಿ ರಾಜಕೀಯ ಧುರೀಣರಿಗೆ ಆಗ್ತಕ್ಕಂಥದ್ದು ಇದೆಲ್ಲ ಒಂದು ಕಡೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯನ್ನ ಉಲ್ಲಂಘನೆ ಮಾಡಿದಾಗ ಆಗ್ತದೆ. ಹಾಗಾಗಿ ಇಂಥವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂತಹ ವಿಚಾರಗಳನ್ನ ಇವತ್ತು ನಮೂದಿಸಿ ಇವತ್ತು ಅವರು ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ದೂರನ್ನು ಸಲ್ಲಿಸಿದ್ದಾರೆ. ಆ ದೂರಿನನ್ವಯ ಇದೀಗ ಯಾವ ರೀತಿಯಾದಂತಹ ಕಾನೂನಾತ್ಮಕ ಕ್ರಮಗಳನ್ನ ಇವತ್ತು ಕೈಗೊಳ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ ಶರ್ಮಿತಾ. ಅದರ ಜೊತೆಗೆ ಯಾಕಂತ ಕೇಳಿದ್ರೆ ನವಿಲು ಅಥವಾ ಅದರ ಅಂಗಾಂಶಗಳನ್ನ ಶೇಖರಿಸೋದಾಗಿರ್ಬೋದು, ಉಡುಗೊರೆ ರೂಪದಲ್ಲಿ ಅವುಗಳನ್ನ ನೀಡತಕ್ಕಂಥದ್ದಾಗಿರ್ಬೋದು, ಇವತ್ತು ಕಾನೂನಾತ್ಮಕವಾಗಿ ಸಂಪೂರ್ಣವಾಗಿ ನಿಷೇಧ ಇದೆ. ಹೀಗಾಗಿ ಒಬ್ಬ ರಾಜಕೀಯ ಮುಖಂಡರೆನಿಸ್ಕೊಳ್ತಕ್ಕಂಥವ್ರು ಈ ರೀತಿಯಾಗಿ ಸಾರ್ವಜನಿಕವಾಗಿ ಈ ರೀತಿಯಾದಂತಹ ಹಾರಗಳನ್ನ ಧರಿಸೋದ್ರಿಂದ ಇವತ್ತು ಸಮಾಜಕ್ಕೆ ಯಾವ ರೀತಿಯಾದಂತಹ ಸಂದೇಶವನ್ನು ಕೊಡ್ತಾರೆ ಮತ್ತು ಪ್ರೇರಣೆ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ಮುಂದೆ ಯಥೇಚ್ಛವಾಗಿ ಪರಿಣಾಮ ಬೀರತಕ್ಕಂತಹ ಹಿನ್ನೆಲೆಯಲ್ಲಿ ಇದರ ವಿರುದ್ಧ ಈಗ ನವಿಲುಗರಿ ಏನಿದಾವೆ ಆ ನವಿಲುಗರಿಗಳ ಮೂಲವನ್ನ ಪತ್ತೆ ಹಚ್ಚಬೇಕು, ಅದರ ಮಾದರಿಗಳನ್ನ ವಶಪಡಿಸಿಕೊಳ್ಳುವುದರ ಜೊತೆಗೆ ಇವತ್ತು ಅದನ್ನ ಮಾಡಿರ್ತಕ್ಕಂತಹ ಎಲ್ಲಾ ಸಂಬಂಧಪಟ್ಟಂತ ವ್ಯಕ್ತಿಗಳ ವಿರುದ್ಧ ದೂರನ್ನು ದಾಖಲಿಸಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎನ್ನುವಂತಹ ಆಗ್ರಹವನ್ನ ಇವತ್ತು ಆ ದೂರಿನಲ್ಲಿ ನೀಡಿರ್ತಕ್ಕಂಥ ದೂರುದಾರರು ಮಾಡತಕ್ಕಂಥದ್ದು. ಶರ್ಮಿತಾ, ಥ್ಯಾಂಕ್ ಯು ವಿಶ್ವನಾಥ್ ಹುಗಾರ್ ಈ ಕ್ಷಣದ ಮಾಹಿತಿಗೆ. ಮಾಜಿ ಸಚಿವ ಕೆ ಶಿವನಗೌಡ ನಾಯಕ್ಗೆ ಸಂಕಷ್ಟ ಎದುರಾಗಿದೆ. ನವಿಲುಗರಿಯ ಹಾರ ಧರಿಸಿದ ಹಿನ್ನೆಲೆಯಲ್ಲಿ ದೂರು ದಾಖಲಾಗಿದೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಉಲ್ಲಂಘನೆ ಅಂತ ಹೇಳಿ ಕಂಪ್ಲೇಂಟ್ ಆಗಿದೆ. ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಅವರು ಈ ಬಗ್ಗೆ ದೂರನ್ನ ಕೊಟ್ಟು ಕ್ರಮ ಆಗಬೇಕು ಅವರ ವಿರುದ್ಧ ಅಂತೇಳಿ ಆಗ್ರಹವನ್ನ ಮಾಡಿದ್ದಾರೆ. ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗೆ ದೂರನ್ನ ನೀಡಲಾಗಿದೆ. ಶಿವನಗೌಡ ನಾಯಕ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಆಗ್ರಹವನ್ನ ಮಾಡಲಾಗಿದೆ. ಅಂದ್ರೆ ನಮ್ಮ ಭಾರತ ರಾಷ್ಟ್ರೀಯ ಪಕ್ಷಿ ನವಿಲಿಗೆ ಮಹತ್ವಪೂರ್ಣ ಸ್ಥಾನವಿದೆ. ನವಿಲು ಅಥವಾ ಅದರ ಅಂಗಾಂಶಗಳನ್ನ ಶೇಖರಿಸೋದು, ಉಡುಗೊರೆ ರೂಪದಲ್ಲಿ ಕೊಡೋದು ಕಾನೂನಾತ್ಮಕವಾಗಿ ಸಂಪೂರ್ಣವಾಗಿ ನಿಷೇಧವಿದೆ. ಸಾರ್ವಜನಿಕವಾಗಿ ಮಾಜಿ ಸಚಿವರು ಹೀಗೆ ಮಾಡೋದು ತಪ್ಪು ಸಂದೇಶವನ್ನ ಕೊಟ್ಟಂಗಾಗುತ್ತೆ, ಪ್ರೇರಣೆಯನ್ನೂ ಕೊಟ್ಟಂಗಾಗುತ್ತೆ. ನವಿಲುಗರಿ ಮೂಲವನ್ನ ಪತ್ತೆ ಹಚ್ಚಿ ಮಾದರಿ ವಶಪಡಿಸಿಕೊಳ್ಳೋದಕ್ಕೆ ಆಗ್ರಹವನ್ನ ಮಾಡಿದ್ದಾರೆ ದಿನೇಶ್ ಕಲ್ಲಹಳ್ಳಿ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿಶ್ವನಾಥ್ ಹುಗಾರ್. ಕಂಪ್ಲೇಂಟ್ ಅಲ್ಲಿ ಏನೆಲ್ಲ ಆಗ್ರಹಗಳು ಆಗಿದೆ, ಈ ಬಗ್ಗೆ ಮಾಜಿ ಸಚಿವರು ಯಾವ ತರ ಉತ್ತರವನ್ನ ಕೊಡ್ತಾ ಇದ್ದಾರೆ? ಶರ್ಮಿತಾ, ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮಾಜಿ ಸಚಿವರಾದಂಥ ಕೆ ಶಿವನಗೌಡ ನಾಯಕರ ಹುಟ್ಟುಹಬ್ಬದ ಅಂಗವಾಗಿ ಅವರ ಅಭಿಮಾನಿಗಳು ತಯಾರಿಸಿದಂತ ನವಿಲುಗರಿಯಿಂದ ತಯಾರಿಸಿದಂತ ಹಾರವನ್ನ ಧರಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಅನ್ವಯ ಅದು ಒಂದು ಉಲ್ಲಂಘನೆ ಆಗ್ತದೆ. ಹಾಗಾಗಿ ಈ ಹಿನ್ನೆಲೆ ಅವರ ಮೇಲೆ ಅವರಿಗೆ ಹಾರ ಹಾಕಿರ್ತಕ್ಕಂಥವ್ರು ಮತ್ತು ಅವರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳ್ಬಿಟ್ಟು ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಅರಣ್ಯ ಸಂರಕ್ಷಣಾಧಿಕಾರಿಗಳು ದೂರನ್ನ ಸಲ್ಲಿಸಿದ್ದಾರೆ. ಭಾರತ ರಾಷ್ಟ್ರೀಯ ಪಕ್ಷಿ ನವಿಲಿಗೆ ಮಹತ್ವಪೂರ್ಣ ಅಂತ ಸ್ಥಾನ ಇದೆ. ಹಾಗಾಗಿ ಇಂತಹ ನವಿಲುಗಳನ್ನ ಇವತ್ತು ಬೇಟೆಯಾಡಿಬಿಟ್ಟು ಅದರ ಒಂದು ಗರಿಗಳನ್ನ ಯಥೇಚ್ಛವಾಗಿರ್ತಕ್ಕಂಥ ಗರಿಗಳನ್ನ ಇವತ್ತು ಹಾರವನ್ನ ಮಾಡಿ ಇವತ್ತು ಈ ರೀತಿಯಾಗಿ ರಾಜಕೀಯ ಧುರೀಣರಿಗೆ ಆಗ್ತಕ್ಕಂಥದ್ದು ಇದೆಲ್ಲ ಒಂದು ಕಡೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯನ್ನ ಉಲ್ಲಂಘನೆ ಮಾಡಿದಾಗ ಆಗ್ತದೆ. ಹಾಗಾಗಿ ಇಂಥವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂತಹ ವಿಚಾರಗಳನ್ನ ಇವತ್ತು ನಮೂದಿಸಿ
ಇವತ್ತು ಅವರು ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ದೂರನ್ನು ಸಲ್ಲಿಸಿದ್ದಾರೆ. ಆ ದೂರಿನನ್ವಯ ಇದೀಗ ಯಾವ ರೀತಿಯಾದಂತಹ ಕಾನೂನಾತ್ಮಕ ಕ್ರಮಗಳನ್ನ ಇವತ್ತು ಕೈಗೊಳ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ ಶರ್ಮಿತಾ. ಅದರ ಜೊತೆಗೆ ಯಾಕಂತ ಕೇಳಿದ್ರೆ ನವಿಲು ಅಥವಾ ಅದರ ಅಂಗಾಂಶಗಳನ್ನ ಸೇಕರಿಸೋದಾಗಿರ್ಬೋದು, ಉಡುಗೊರೆ ರೂಪದಲ್ಲಿ ಅವುಗಳನ್ನ ನೀಡತಕ್ಕಂಥದ್ದಾಗಿರ್ಬೋದು, ಇವತ್ತು ಕಾನೂನಾತ್ಮಕವಾಗಿ ಸಂಪೂರ್ಣವಾಗಿ ನಿಷೇಧ ಇದೆ. ಹೀಗಾಗಿ ಒಬ್ಬ ರಾಜಕೀಯ ಮುಖಂಡರೆನಿಸ್ಕೊಳ್ತಕ್ಕಂಥವ್ರು ಈ ರೀತಿಯಾಗಿ ಸಾರ್ವಜನಿಕವಾಗಿ ಈ ರೀತಿಯಾದಂತಹ ಆಹಾರಗಳನ್ನ ಧರಿಸೋದ್ರಿಂದ ಇವತ್ತು ಸಮಾಜಕ್ಕೆ ಯಾವ ರೀತಿಯಾದಂತಹ ಸಂದೇಶವನ್ನು ಕೊಡ್ತಾರೆ ಮತ್ತು ಪ್ರೇರಣೆ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ಮುಂದೆ ಯಥೇಚ್ಛವಾಗಿ ಪರಿಣಾಮ ಬೀರತಕ್ಕಂತಹ ಹಿನ್ನೆಲೆಯಲ್ಲಿ ಇದರ ವಿರುದ್ಧ ಈಗ ನವಿಲುಗರಿ ಏನಿದಾವೆ ಆ ನವಿಲುಗರಿಗಳ ಮೂಲವನ್ನ ಪತ್ತೆ ಹಚ್ಚಬೇಕು, ಅದರ ಮಾದರಿಗಳನ್ನ ವಶಪಡಿಸಿಕೊಳ್ಳುವುದರ ಜೊತೆಗೆ ಇವತ್ತು ಅದನ್ನ ಮಾಡಿರ್ತಕ್ಕಂತಹ ಎಲ್ಲಾ ಸಂಬಂಧಪಟ್ಟಂತ ವ್ಯಕ್ತಿಗಳ ವಿರುದ್ಧ ದೂರನ್ನು ದಾಖಲಿಸಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎನ್ನುವಂತಹ ಆಗ್ರಹವನ್ನ ಇವತ್ತು ಆ ದೂರಿನಲ್ಲಿ ನೀಡಿರ್ತಕ್ಕಂಥ ದೂರುದಾರರು ಮಾಡತಕ್ಕಂಥದ್ದು ಶರ್ಮಿತಾ. ಥ್ಯಾಂಕ್ ಯು ವಿಶ್ವನಾಥ್ ಹೂಗಾರಿ ಕ್ಷಣದ ಮಾಹಿತಿಗೆ.